ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಚಾನಲಿಗೆ ಸ್ವಾಗತ. ಇವತ್ತು ನಾನು ನನ್ನ ಫ್ರೆಂಡ್ ಮದುವೆಗೆ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ. ಕ್ರಿಶ್ಚಿಯನ್ ಮದುವೆ ಆಗೋದ್ರಿಂದ ಇವತ್ತು ರೋಸ್ ಇರುತ್ತೆ, ನಾಳೆ ಮದುವೆ ಇರುತ್ತೆ. ಹಾಗಾಗಿ ನಾನು ನನ್ನ ಮಗ ಹೋಗ್ತಾಯಿದ್ದೀನಿ. ಈ ವಿಡಿಯೋನ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ಮಗ ಮೆಟ್ರೋ ಸ್ಟೇಷನ್ನಿಂದ ಮೆಜೆಸ್ಟಿಕ್ ತನಕ ಹೋಗ್ತೇವೆ. ಅಲ್ಲಿಂದ ಚಿಕ್ಕಮಂಗ್ಳೂರು ಬಸ್ ಹತ್ತೀನಿ. ಮೆಟ್ರೋ ಬರಲಿಕ್ಕೆ ತುಂಬ ಹೊತ್ತಿತ್ತು. ಅದಕ್ಕೋಸ್ಕರ ಮಗನ ಹತ್ರ ಹಾಯ್ ಹೇಳಲಿಕ್ಕೆ ಹೇಳುವಾಗ ಮಗ ಹಾಯ್ ಮಾಡ್ತಾನೆ. ಅವನಿಗೆ ಇದ್ರ ವೀಡಿಯೋ ಬಗ್ಗೆ ಏನೂ ಮಾಹಿತಿ ಇಲ್ಲ. ಬಸ್ ಖಾಲಿ ಇತ್ತು. ನಾನ್ ಸ್ಟಾಪ್ ಬಸ್ಸಲ್ಲೇ ಹತ್ತಿದೆ, ಬೇಗ ರೀಚ್ ಆಗ್ತದೆ ಅಂತ ಹೇಳಿ. ಹೊರಡುವಾಗ 1:30 2 o'clock ಆಗಿದೆ. ಮೆಜೆಸ್ಟಿಕ್ಕಿಂದ ಹೊರಡುವಾಗ ಹಾಸನ ರೀಚ್ ಆಗೋಗನೇ 4:30 ಅರೌಂಡ್ ಆಗಿತ್ತು. ಫುಲ್ ಗ್ರ್ಯಾಂಡಾಗಿ ಹಾಸನ ಸಿಟಿನೆಲ್ಲ ಲೈಟಿಂಗ್ಸಲ್ಲಿ ಡೆಕೋರೇಷನ್ ಮಾಡಿದರು. ತುಂಬ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಇದರಿಂದಾಗಿ ಅದರಿಂದ ಸ್ವಲ್ಪ ಲೇಟು ಆಯಿತು. ನಾನು ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು ರೀಚ್ ಆಗುವಾಗ 8:30 ಆಗಿತ್ತು. ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಫಂಕ್ಷನಿಗೆ ಅಟೆಂಡ್ ಆದೆ. ಅರ್ಧ ಫಂಕ್ಷನ್ ಮುಗ್ದಿತ್ತು. ನನ್ನ ಔಟ್ಫಿಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಮದುವೆ ಮಗನ ಹೆಸರು ಲೋಹಿತ್ ಅಂತ ಹೇಳಿ. ಅವನು ನನ್ನ M.Com ಫ್ರೆಂಡ್. ಹಾಗಾಗಿ ಕ್ಲೋಸ್ ಫ್ರೆಂಡ್ ಆಗಿದ್ದರಿಂದ ರೋಸಿಗೆ ಬಂದಿದ್ದೆ ಅಟೆಂಡ್ ಆಗಲಿಕ್ಕೆ. ಕಷ್ಟ ಏನಂದರೆ ಮಗನನ್ನೆಲ್ಲ ಕರ್ಕೊಂಡು ಬರಬೇಕು. ತುಂಬ ಇಬ್ಬರೇ ಇರೋದ್ರಿಂದ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ. ಇವನ್ನ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಕ್ರಿಶ್ಚಿಯನ್ದು ನನಗೆ ಅಷ್ಟೇನು ಗೊತ್ತಿಲ್ಲ. ಆದರೆ ರೋಸ್ ಅಂತ ಹೇಳುವಾಗ ತೆಂಗಿನ ಹಾಲಿದ್ದು ನೀರಲ್ಲಿ ಇದು ಮಾಡ್ತಾರೆ ಅಂತ ಹೇಳಿ ಒಂದಿದ್ದು. ಮುಖನೇ ಕಾಣಿಸ್ತಾ ಇಲ್ಲ ಪಾಪ. ಅವನಿಗೆ ಒಂದು ಟಾರ್ಚರ್ ಕೊಟ್ಟರು. ಮೊಟ್ಟೆ ಎಲ್ಲ ಏನಿತ್ತು ಅದನ್ನೆಲ್ಲ ಹಾಕಿದ್ರು. ಆ ಹಾಲಿದ್ದು ಇದಾದ ನಂತರ ಮತ್ತೆ ಎತ್ಕೊಂಡೇ ಹೋದರು. ರೋಸಲ್ಲಿ ತುಂಬ ಮಂದಿ ಏನಿರಲಿಲ್ಲ. ಅವ್ರ ಫ್ಯಾಮಿಲೀಸ್ ಮತ್ತು ಅವ್ನ ಫ್ರೆಂಡ್ಸ್, ಕ್ಲೋಸ್ ಯಾರು ಫ್ರೆಂಡ್ಸ್ ಇದ್ದರು ಅವ್ರು ಮಾತ್ರ ಇದ್ದರು. ಮತ್ತು ಜ್ಯೂಸ್ ಮತ್ತು ಸ್ನ್ಯಾಕ್ಸನ್ನು ಅಲ್ಲೇ ಸರ್ವ್ ಮಾಡಿದರು. ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಚಿಕನ್ ಕಬಾಬ್ ಮತ್ತು ಚಿಪ್ಸ್ ಆ ಥರ ಏನೋ ಇತ್ತು. ಮತ್ತು ಜ್ಯೂಸು ಸ್ಪ್ರೈಟ್, ಮಿರಿಂಡಾ ಆ ವೆರೈಟಿಯಲ್ಲಿತ್ತು. ಇವನೇ ಮದುಮಗ. ನನ್ನ ಮಗ ಸಾಂಗ್ ಕೇಳ್ತಿದ್ದಾಗೆ ಡ್ಯಾನ್ಸ್ ಮಾಡ್ತಿದ್ದ. ಅಷ್ಟೊತ್ತಿಗೆ ಊಟದ ಟೈಮ್ ಆಯಿತು. ಊಟಕ್ಕೆ ಏನೆಲ್ಲ ಇತ್ತು ಅಂತೇಳಿ ತೋರಿಸ್ತಾಯಿದ್ದೀನಿ. ಮಟನ್ ಆ್ಯಂಡ್ ಪೋರ್ಕ್ ಎಕ್ಸ್ಟ್ರಾ ಇತ್ತು. ನಾನು ಮಟನ್ ತಿನ್ನಲ್ಲ. ಆಮೇಲೆ DJ ಹಾಕಿ ಸ್ವಲ್ಪ ಡ್ಯಾನ್ಸ್ ಮಾಡಿದರು. ಸ್ವಲ್ಪ ಡ್ರಿಂಕ್ಸ್ ಆಗಿದ್ದರಿಂದ ಸ್ವಲ್ಪ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ರಿಂಕ್ಸ್ ಎಲ್ಲ ಹಾಕಿದ್ರು ಕಾಣಬೇಕು ನನ್ನ ಫ್ರೆಂಡ್ಸ್. ತುಂಬ ಹೊತ್ತೇನು DJ ಇರಲಿಲ್ಲ. ಒಂದು ಅರ್ಧ ಗಂಟೆ ಮಾತ್ರ. ಯಾಕಂದರೆ DJ ಪರ್ಮಿಷನ್ ಇಲ್ಲ ಅಂತ ಹೇಳೋ ಒಂದು ರೀಸನಿಗೆ ಅಷ್ಟೇನಿರಲಿಲ್ಲ. ಕ್ರಿಶ್ಚಿಯನ್ ಇದರಲ್ಲಿ ಓಲ್ಡ್ ಮತ್ತು ಯಂಗ್ ಜನ್ರೇಷನ್ ಎಲ್ಲ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಅದೊಂದು ತುಂಬ ಖುಷಿ. ನೆಕ್ಸ್ಟ್ ಲೋಹಿತ್ ರೂಮ್ ಬುಕ್ ಮಾಡಿದ್ದೆ, ಅಲ್ಲೇ ಸ್ಟೇ ಆದೆ. ಮಾರ್ನಿಂಗ್ ಎದ್ದು ರೆಡಿ ಆದೆ. ಒಂದು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕಿತ್ತು. ಅದನ್ನು ಮುಗಿಸಿ ಮತ್ತೆ ಚರ್ಚಿಗೆ ಹೋಗಬೇಕು ಅಂತೇಳಿತ್ತು. ಇದು ಮ್ಯಾರೇಜ್ ಔಟ್ಫಿಟ್ ಆಗಿರ್ತದೆ. ಇವನು ಶರತ್ ಅಂತೇಳಿ ನನ್ನ ನೇಬರ್. ಅದೇ ಬ್ಯಾಚುಲರ್ ರೂಮಲ್ಲಿರೋನೊಬ್ಬ ಕರ್ಕೊಂಡು ಹೋಗ್ಲಿಕ್ಕೆ ಬಂದ. ಯಾಕಂದರೆ ಬ್ಯಾಚುಲರ್ ರೂಮಲ್ಲಿ ಒಬ್ಬ ಗುರು ಅಂತೇಳಿದ್ದಾನೆ. ಅವನು ಮನೆಗೆ ಚಿಕ್ಕಮಂಗ್ಳೂರಲ್ಲಿ ಅದೇ ದಿನ ಇದ್ದಿದ್ದರಿಂದ 2 ಫಂಕ್ಷನ್ ನಾನು ಒಂದೇ ಟೈಮಲ್ಲಿ ಅಟೆಂಡ್ ಆದೆ. ಅಲ್ಲೇ ವಿಷಯ ಹೇಳಿ ಬ್ರೇಕ್ಫಾಸ್ಟ್ ಮುಗಿಸಿದಲ್ಲೇ. ಆಮೇಲೆ ಅವನು ಚರ್ಚಿಗೆ ಬಿಟ್ಟ. ಇಲ್ಲಿ ಮ್ಯಾರೇಜ್ ಫಂಕ್ಷನ್ ಇತ್ತಲ್ಲ, ಸೊ ಅಲ್ಲಿಗೆ ಬಂದೆ. ಚರ್ಚಲ್ಲಿ ಅವ್ರದ್ದು ಪೂಜೆ ಆದ ನಂತರ ಏನೋ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ. ಏನೋ ಹೇಳ್ತಾ ಇದ್ರು ಅವ್ರ ಭಾಷೆಯಲ್ಲಿ, ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಅಲ್ಲೆಲ್ಲ ಕ್ಯಾಮ್ರಾಮ್ಯಾನ್ ಎಲ್ಲ ಸುತ್ತುವರೆದಿದ್ರು. ಅವರು ಏನು ಮಾಡ್ತಾರೆ ಅಂತೇಳಿ ನನಗೂ ಕಾಣ್ತಾ ಇರಲಿಲ್ಲ. ರಿಂಗ್ ಎಕ್ಸ್ಚೇಂಜ್ ಮಾಡ್ತಿರೋವಾಗ ನಾನು ವೀಡಿಯೋ ತೆಗಿಲಿಕ್ಕೆ ಭಯ. ಯಾಕಂದರೆ ಯಾರು ಕೂಡ ಅಲ್ಲಿ ಫ್ರಂಟಲ್ಲಿ ಹೋಗಿ ವೀಡಿಯೋ ಮಾಡ್ತಾ ಇರಲಿಲ್ಲ. ನಂಗೆ ಅದರ ಕಲ್ಚರ್ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಫ್ರಂಟಲ್ಲಿ ಹೋಗಲಿಲ್ಲ. ಇಲ್ಲೇನೋ ಥರ ಇಟ್ಟಿದ್ರು, ವೈಟ್ ಕಲರಲ್ಲಿ ಏನೋ ಇತ್ತು. ಅದು ಕ್ರಿಶ್ಚಿಯನ್ ಅವರಿಗೆ ಮಾತ್ರ ಕೊಡೋದಂತೆ. ನಾವು ಯಾರು ಈ ತೀರ್ಥ ಎಲ್ಲ ಆಗಿರ್ತಾರೆ ಅವ್ರಿಗೆ ಮಾತ್ರ ಅದು ಕೊಡ್ತಾರಂತೆ ಹೇಳಿದರು.
ಯಾರೆಲ್ಲ ಕ್ರಿಶ್ಚಿಯನ್ಸ್ ಇದ್ದೀರಿ ಅವ್ರಿಗೆ ಅರ್ಥ ಆಗ್ಬೋದು. ನಂಗೆ ಅರ್ಥ ಆಗಲಿಲ್ಲ ಏನು ಮದುವೆ ಅಂತೇಳಿ. ನಾವು ಕ್ರಿಶ್ಚಿಯನ್ ಮದುವೆ ಅಂದರೆ ಖಾಲಿ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ ಅಂತೇಳಿ ಅಂದ್ಕೊಂಡಿದ್ವಿ. ನಾನಿದು ಫಸ್ಟ್ ಟೈಮ್ ಈ ಥರ ಎಲ್ಲ ನೋಡ್ತಾ ಇರೋದು. ಎಲ್ಲ ರಿಂಗ್ ಎಕ್ಸ್ಚೇಂಜ್ ಆದ ನಂತರ ರಿಸೆಪ್ಷನನ್ನು ಹಾಲಲ್ಲಿ ಇಟ್ಕೊಂಡಿದ್ರು. ತುಂಬ ದೂರ ಇತ್ತು ಹಾಲು. ನಾನು ಹಾಲಿಗೆ ಬಂದಾಗ ಯಾರೂ ಅಷ್ಟೊಂದು ಜನ ಇರಲಿಲ್ಲ. ಎಲ್ಲ ಅಲ್ಲಿ ಎಲ್ಲ ಆದ ನಂತರ ಬರ್ತಾರಂತೆ. ಇವನು ಸಾಗರ್ ಅಂತೇಳಿ ನನ್ನ M.Com ಫ್ರೆಂಡ್. ನನ್ನ ಮಗ ಅಂತೂ ತುಂಬ ಖುಷಿಯಾಗಿದ್ದ, ಅವನ ಜೊತೆ ಆಡ್ಕೊಂಡು ಎಲ್ಲ ಆಡಾಡ್ತಿದ್ದ. ಅದೊಂದು ಸ್ವಲ್ಪ ಓಕೆ, ಆದರೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಇದು ಆ ಹಾಲಿದು ಡೆಕೋರೇಷನ್. ಆಮೇಲೆ ಸ್ವಲ್ಪ ಬರಲಿಕ್ಕೆ ಲೇಟ್ ಇದೆ ಅಂತ ಹೇಳಿ ನನ್ನ ಮಗನ ಫೋಟೋಶೂಟ್ ಮಾಡಿದೆ. ಅವ್ನು ತುಂಬ ಚೆನ್ನಾಗಿ ಕಾಣ್ತಿದ್ದೆ, ಅದಕ್ಕೋಸ್ಕರ ಅವನ ಫೋಟೋಶೂಟ್ ಮಾಡಿದೆ. ಅವ್ನ ಫೋಟೋಕ್ಕಂದು ತುಂಬಾ ಚೆನ್ನಾಗಿ ಪೋಸ್ ಕೊಡ್ತಾನೆ. ಮತ್ತು ಮದುಮಗ ಮತ್ತು ಮದುಮಗಳು ಗ್ರ್ಯಾಂಡಾಗಿ ಹಾಲಿಗೆ ಎಂಟ್ರಿ ಕೊಡ್ತಾರೆ. ಬ್ಯಾಕಿಂದ ಅವರ ಫ್ಯಾಮಿಲೀಸ್ ಎಲ್ಲ ಬರ್ತಾರೆ. ಕ್ರಿಶ್ಚಿಯನ್ ಮದುವೆಯಲ್ಲಿ ಆಲ್ಮೋಸ್ಟ್ ಲೇಟ್ ಆಗುತ್ತೆ. ಇವ್ರದ್ದು ಲಂಚ್ ಕೊಡುವಾಗಲೇ 1:30 ಆಗಿತ್ತು. ನನಗಂತೂ ಟೈಮ್ ಮ್ಯಾನೇಜ್ಮೆಂಟ್ ನಾನೇ ಮಾಡಲಿಲ್ಲ ಅಂತೇಳಿ ತುಂಬ ಬೇಜಾರಾಯಿತು. ಯಾಕಂದರೆ ನನಗೆ ಕಾರಲ್ಲಿ ವಾಪಸ್ ಹೋಗಬೇಕಿತ್ತು. ಇದು ಕೆಳಗೆ ಬ್ಯಾಚುಲರ್ ರೂಮ್ ಅವ್ರದ್ದು ಬಾಯ್ಸ್ ಬೆಂಗಳೂರಿಗೆ ಹೊರಟಿದ್ರು. ನಾನು ಅವ್ರ ಜೊತೆನೇ ಹೋಗಬೇಕಿತ್ತು. ನಾನು ಲೇಟ್ ಆಗುತ್ತೆ ಅಂತೇಳಿ ಅವ್ರನ್ನ ಹೋಗಿ ಅಂತಂದೆ. ನಾನು ಆಟೋದಲ್ಲಿ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಂತರ ರೆಡ್ ಬಸ್ ಹತ್ತಿದೆ. 3:30ಗೆ ಬಸ್ ಹತ್ತಿದ್ದೀನಿ. ರೀಚ್ ಆಗುವಾಗ 11 o'clock ಆಗಿತ್ತು. ಹಸ್ಬೆಂಡ್ ಅಂತೂ ತುಂಬಾ ಬೈದರು, ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ವಾ ಅಂತ ಹೇಳಿ. ನಾನು ಬಸ್ ಹತ್ತಿದ್ದು ಇಳ್ದಿದ್ದು ಯಾವುದು ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ರಶ್ ಇತ್ತು. ಇದಿಷ್ಟು ಹೆಕ್ಟಿಕ್ ಜರ್ನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಟಾಟಾ, ಬಾಯ್.